ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಗೆ ಮಿಡ್ನೈಟ್ ಫೈಟ್ ನಡೆದಿದೆ. ಎಐಸಿಸಿ ಅಧ್ಯಕ್ಷರ ಆಪ್ತರು ಜಮೀರ್ ಅಹಮದ್ ನಡುವೆ ಸಂಧಾನ ಸಭೆ ನಡೆಯಿತು. ತಡರಾತ್ರಿ 3 ಗಂಟೆವರೆಗೂ ಈ ಒಂದು ಸಂಧಾನ ಸಭೆ ನಡೆದಿದೆ. ಆದರೆ ವಿಫಲ ಆಯಿತು. 2.5 ವರ್ಷಗಳ ಕಾಲ ಅಧಿಕಾರ ಹಂಚಿಕೆ ಸೂತ್ರಕ್ಕೂ ಕೂಡ ಜಮೀರ್ ಅಹಮದ್ ಒಪ್ಪಲಿಲ್ಲ. ನಮ್ಮ ಕಡೆದವರು 2.5 ವರ್ಷ, ನಿಮ್ಮ ಆಪ್ತರು 2.5 ವರ್ಷ ಅಂತ ಹೇಳಿದರು. ಆದರೂ ಕೇಳಿಲ್ಲ. ಸಿಟ್ಟಿನಿಂದಲೇ ಆ ಒಂದು ಸಭೆಯಿಂದ ಸಿಎಂ ನಿವಾಸದಿಂದ ಹೊರಬಂದ್ಬಿಟ್ರು ಸಚಿವ ಜಮೀರ್. ಮತ್ತು ಅದಾದಮೇಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಬೆದರಿಕೆಯನ್ನು ಹಾಕಿದರು. ಜಮೀರ್ ಸಿಟ್ಟಿಗೂ ಕ್ಯಾರೆ ಅನ್ನದೇ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ನಾಸಿರ್ ಹುಸೇನ್ ಆಪ್ತನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ಒಲಿದಿದೆ. ಈ ನಾಸಿರ್ ಹುಸೇನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರಾಗಿದ್ದಾರೆ ಮತ್ತು ರಾಜ್ಯಸಭಾ ಮೆಂಬರ್ ಕೂಡ ಹೌದು. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಅಲ್ ಹುಸೇನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹಾಜರಾದರು ನಾಸಿರ್ ಹುಸೇನ್. ಆಪ್ತರಿಗೆ ಕೊಡಿಸೋಕೆ 2 ಟೀಮ್ ನಡುವೆ ಭಿನ್ನಾಭಿಪ್ರಾಯಗಳಿತ್ತು. ಸಚಿವ ಜಮೀರ್ ಅಹಮದ್ ಖಾನ್ಗೆ ಸ್ವತಃ ಅವ್ರ ಹೈಕಮಾಂಡೇ ಶಾಕನ್ನು ನೀಡಿದೆ.